ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮುಂದೆ ಸಲೀಸಾಗಿ ಸಿಗಬಹುದಾಗಿದ್ದಂತಹ ಅಥವಾ ಸ್ವಲ್ಪ ತ್ರಾಸಪಟ್ಟಿದ್ದರೆ ಸಿಗಬಹುದಾಗಿದ್ದಂತಹ ಮುಖ್ಯಮಂತ್ರಿಯ ಹುದ್ದೆಯನ್ನು ತಾವಾಗೇ ಕಳೆದುಕೊಂಡ್ರ. ಕಾರಣ ಇಷ್ಟೇ, ಸರ್ಕಾರ ಬರೋಕ್ಕಿಂತ ಸ್ವಲ್ಪ ಮುಂಚೆ ಸರ್ಕಾರ ಬಂದ ಮೇಲೆ ನಮಗೆ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಆಗಬೇಕು ಅಂತಿದ್ದಂತಹ ನಾಯಕ, ಅತ್ಯಂತ ಅಚ್ಚುಕಟ್ಟಾದ ಸಂಘಟನೆಗೆ ಹೆಸರಾದಂತಹ ನಾಯಕ. ನಿಮಗೆ ಇನ್ನೂ ಚೆನ್ನಾಗಿ ನೆನಪಿರಬೇಕು, 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭ ಇದೇ ರಾಹುಲ್ ಗಾಂಧಿಯವರು ಎಲ್ಲ ರಾಜ್ಯದ ನಾಯಕರನ್ನು ಕೂರಿಸ್ಕೊಂಡು ಮಾತಾಡ್ತಿರ್ತಾರೆ. ಆ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಹುಲ್ ಗಾಂಧಿಯವರು ಕೇಳ್ತಾರೆ, ಒಂದು ಸಾಲಲ್ಲಿ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಹೇಳ್ತೀರಾ ಅಂತ. ಈತ ಅದ್ಭುತ ಸಂಘಟನಾಕಾರ ಅನ್ನೋ ಮಾತನ್ನು ಖುದ್ದು ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ ಈಗ ಏನಾಯಿತು? ಒಳ್ಳೆ ಟ್ರ್ಯಾಕಲ್ಲಿ ಹೋಗ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಯಾಕೆ ಟ್ರ್ಯಾಕ್ ಬದಲಿಸಿದ್ದು ಯಾರು? ಯಾರ ಮಾತನ್ನು ಕೇಳಿಕೊಂಡು ತಪ್ಪು ಹೆಜ್ಜೆಗಳನ್ನು, ಮಿಸ್ಟೇಕ್ಗಳನ್ನು ಮಾಡ್ಕೋತಿದ್ದಾರೆ. ಅವರ ದೊಡ್ಡ ಮಹತ್ವಾಕಾಂಕ್ಷೆ ಇದ್ದದ್ದು ನಾವು ಮುಖ್ಯಮಂತ್ರಿ ಆಗಲೇಬೇಕು, 6 ತಿಂಗಳು 1 ವರ್ಷನೋ 1 ದಿನಕ್ಕಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಹೆಬ್ಬಯಕ್ಕೆ ಇಟ್ಕೊಂಡಿದ್ದವರು ಡಿ ಕೆ ಶಿವಕುಮಾರ್ ಅವರು. ಸಾಲಾಗಿ ನೋಡ್ಕೊ ಬನ್ನಿ ನೀವು ಒಂದೊಂದೇ. ಇಲ್ಲಿ ಖುದ್ದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಗಂಗೆಯಲ್ಲಿ ಮಿಂದೆದ್ರೆ ನಮಗೇನು ಸಿಗತ್ತೆ ಅನ್ನುವಂತಹ ಧಾಟಿಯಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಹಾಗೆ AICCಯ ಸಾರಥಿ ಹೇಳಿದ ಕೂಡಲೇ, ಯಾಕಂದರೆ ಗಂಗೆಯಲ್ಲಿ ಮಿಂದೆದ್ದ ಕೂಡಲೇ ಬಡತನ ನಿವಾರಣೆ ಆಗೋದಿಲ್ಲ, ಮಗದೊಂದು ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರು. ಆದರೆ ಅವರು ಹಾಗೆ ಹೇಳಿದ ಕೂಡಲೇ ಪ್ರಯಾಗ್ರಾಜ್ಗೆ ಹೋಗಿ ಗಂಗೆಯಲ್ಲಿ ಮಿಂದೆದ್ದು ಬಂದವರು ಡಿ ಕೆ ಶಿವಕುಮಾರ್ ಅವರು. ಅವರ ಪಕ್ಷದ ಸೈದ್ಧಾಂತಿಕ ನೀತಿ ನಿಲುವುಗಳೇನಿತ್ತು ಅವುಗಳಿಗೆ ವಿರುದ್ಧವಾಗಿ ತಾನೂ ಒಬ್ಬ ಹಿಂದೂ, ಸಾಫ್ಟ್ ಹಿಂದುತ್ವ ನನ್ನಲ್ಲಿದೆ ಅನ್ನುವ ಧಾಟಿಯಲ್ಲಿ ಅವರು ವರ್ತಿಸ್ತಾ ಬಂದರು. ನಿಜವಾದ ಗಟ್ಟಿಗ ಹಿಂದುತ್ವನಂತೆ ಡಿ ಕೆ ಶಿವಕುಮಾರ್ ಅವರು ವರ್ತಿಸಿಬಿಟ್ಟಿದ್ದರೆ ಎಲ್ಲರೂ ಮೆಚ್ಕೋತಿದ್ರು. ಎಲ್ಲೋ ಬೇರೆಯವರನ್ನು ಹೋಲೈಸಲಿಕ್ಕೆ ಮತ್ತು ಅವರದ್ದೇ ಪಕ್ಷದೊಳಗೆ ಮತ್ತೊಬ್ಬರಿಗೆ ಬೇರೆ ಸಂದೇಶ ಕೊಡಲಿಕ್ಕೆ ಅವರು ಇಂಥ ಕೆಲಸ ಮಾಡ್ತಾ ಬಂದ್ರ ನೋಡಿ. ಇದು ಒಂದನೆಯದ್ದು. ಎರಡನೇದ್ದು, ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಕೂತ್ಕೊಂಡು ಸಂವಿಧಾನ ಬದಲಾವಣೆಯ, ಅದರಲ್ಲೂ ಮೀಸಲಾತಿ ವಿಚಾರವಾಗಿ ಒಂದು ಹೇಳಿಕೆ ಕೊಡ್ತಾರೆ. ದೆಹಲಿಯಲ್ಲಿ ನಡೆದ ಖಾಸಗಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡುವ ವೇಳೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ನೀಡುವ ವಿಚಾರವಾಗಿ ಮಾತಾಡಿದ್ದ ಡಿ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ ಕೋಟಾ ನೀಡಲು ಸಂವಿಧಾನದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗುವುದು ಎಂಬರ್ಥದಲ್ಲಿ ಮಾತಾಡಿದ್ರು. ಬಹುದೊಡ್ಡ ವಿವಾದವನ್ನು ತಮ್ಮ ಮೈಗೆ ಅಂಟಿಸಿಕೊಂಡಿದ್ರು, ಬೆನ್ನಿಗೆ ಕಟ್ಟಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು. ಇದು ಎರಡನೇದು ಮಿಸ್ಟೇಕ್. ಮೂರನೇದು, ಸೈದ್ಧಾಂತಿಕ ನಿಲುವು ಮತ್ತು ಪಕ್ಷದ ನೀತಿ ನಿರ್ಧಾರಗಳಿಗೆ ವಿರುದ್ಧವಾಗಿ ಅಂತ ಖುದ್ದು ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಹುಟ್ಟುಹಬ್ಬಕ್ಕೂ ಹೋಗಿ ಬಂದಿದ್ರು. ಅದು ಪಕ್ಷದ ಚೌಕಟ್ಟಿನ ಒಳಗಡೆ ಅವ್ರು ಹೋಗಿ ಮಾತಾಡಿದ್ರು, ನನ್ನ ರಾಜಕೀಯ ಸಿದ್ಧಾಂತಗಳು ಬೇರೆ ಇರಬಹುದು, ಆದರೆ ಸ್ನೇಹ ದೊಡ್ಡದು ಅನ್ನೋ ಮಾತಾಡಿದರು. ಆದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಕಳೆದ ಶಿವರಾತ್ರಿ ಸಂದರ್ಭ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲಿ ಭಾಗವಹಿಸಿದ್ರು. ಅದು ಕೂಡ ಪಕ್ಷದೊಳಗಡೆ, ಅದರಲ್ಲೂ ದೆಹಲಿ ಮಟ್ಟದ ನಾಯಕರಿಗೆ ಸ್ವಲ್ಪ ಇರುಸು ಮುರುಸು ಆಗಿತ್ತು. ಇದು ಮೂರನೇ ಪ್ರಕರಣ. ನಾಲ್ಕನೇದ್ದು ನೋಡಿ, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಂತಹ ಆರೋಪದ ವಿಚಾರವಾಗಿಯೂ ಕೂಡ ಒಂದಷ್ಟು ಮಸಿಯನ್ನು ಇವರೇ ಕೈಗೆ ಅಂಟಿಸಿಕೊಂಡ್ರು. ಹೇಗೆ? HD ದೇವೇಗೌಡ ಅವರ ಕುಟುಂಬಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಾಮ ಬೀರಿದ್ದಂತಹ ಆ ವಿಡಿಯೋ ಪ್ರಕರಣ ಏನಿತ್ತು, ಆ ಸಂದರ್ಭ ವಕೀಲ ದೇವರಾಜು ಮತ್ತು ಕಾಂಗ್ರೆಸ್ ಮುಖಂಡ LR ಶಿವರಾಮೇಗೌಡ ಅವರೊಂದಿಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆನ್ನಲಾದ ಪ್ರಜ್ವಲ್ ಪ್ರಕರಣದ ಸಂಬಂಧದ ಮಾತುಕತೆಯ ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹುದೊಡ್ಡ ಸೌಂಡ್ ಮಾಡಿದ್ದು. ಅಲ್ಲೂ ಕೂಡ ಬೇರೆ ಮೆಸೇಜ್ ಹೋಯಿತು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ. ಇದಾದ ಮೇಲೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಸ್ವಾಮೀಜಿಯ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಕೂಡ ಮಿಸ್ಲೀಡ್ ಆಯಿತು. ವಿನಯ್ ಗುರೂಜಿ ಹೇಳಿಕೆ ಕೂಡ ಚರ್ಚೆಗೆ ಕಾರಣವಾಗಿತ್ತು. ಗುರೂಜಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದ ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿಗಳು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮನವಿ ಮಾಡಿದ್ದರು.
ನನಗೆ ಗುರೂಜಿಯ ಮೇಲೆ ವಿಶೇಷ ನಂಬಿಕೆ ಭಕ್ತಿ ಇದೆ. ಗೌರಿಗದ್ದೆ ಮಠವು ಬೆಂಗಳೂರಿನಲ್ಲಿ ಮಕ್ಕಳಿಗೆ ಜ್ಞಾನದ ದೀಪ ಬೆಳಗುವ ಪ್ರಯತ್ನ ಮಾಡುತ್ತಿದೆ. ರಾಜಕೀಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬಾರದು, ಮಾಡುವುದು ಬೇಡ ಅನ್ನೋ ಹೇಳಿಕೆ ಕೊಟ್ಟು ಮತ್ತೊಂದು ಮಿಸ್ಟೇಕನ್ನು ಮಾಡಿಕೊಂಡ್ರು. ರಾಮನಗರ ಜಿಲ್ಲೆಯನ್ನು ಬದಲಾಯಿಸ್ತೀವಿ, ಹೆಸರನ್ನು ಬದಲಿಸ್ತೀವಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿರುವಂಥದ್ದೂ ಕೂಡ ಒಂದು ಕಡೆ ಪ್ರತಿಪಕ್ಷ BJP ಮತ್ತು JDSಗಷ್ಟೇ ಅಲ್ಲ, ಅವರದ್ದೇ ಪಕ್ಷದೊಳಗಿನ ಒಂದಷ್ಟು ನಾಯಕರಿಗೂ ಕೂಡ ಈ ನಡೆ ಬೇಕಿರಲಿಲ್ಲ, ಅನಗತ್ಯ ಅನ್ನುವಂತಹ ಚರ್ಚೆಗೆ ಕಾರಣವಾಯಿತು. ಹೀಗೆ ಪ್ರತಿ ಬಾರಿಯೂ ಕೂಡ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಬಿಂಬಿಸಿಕೊಳ್ಳಲು ಸರ್ಕಾರವನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಿರುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣ, RCBಯ ವಿಜಯೋತ್ಸವದ ಸಂದರ್ಭ, ಅದು ಕೂಡ ಸುತ್ತಿ ಬಳಸಿ DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡ್ತಿದೆ. ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಗಳು ಬೇಕಿರಲಿಲ್ಲ ಇದೆಲ್ಲ ಅಂತ ಹೇಳಿದ್ರಂತೆ. ಆದಾಗ್ಯೂ ಇಲ್ಲ, ಅದು ಮಾಡಿದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಸಿಗತ್ತೆ ಅನ್ನೋ ಸಲಹೆಯನ್ನು ಕೊಟ್ಟು ಸುಮಾರು 11 ಮಂದಿಯ ಸಾವಿಗೆ ಪರೋಕ್ಷವಾಗಿ ಸರ್ಕಾರ ಕಾರಣ ಆಯಿತು. ಅನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಯಿತು, ಸದನದಲ್ಲೂ ಸದನ ಹೊರಗೂ ಕೂಡ. ಇಲ್ಲೂ ಕೂಡ DK ಶಿವಕುಮಾರ್ ಅವರ ಲೆಕ್ಕಾಚಾರಗಳು ಬಂದಿದ್ದು. ಇದಾದ ಮೇಲೆ ಇತ್ತೀಚೆಗೆ ನಮಸ್ತೆ ಸದಾವತ್ಸಲೆ ಅವರು ಹೊರಗಡೆ ಹೇಳಿದರೆ ತಪ್ಪಿಲ್ಲ. ಯಾಕಂದರೆ ಈ ನಮಗೆ ಜನ್ಮ ಕೊಟ್ಟಂತಹ ಈ ಭೂತಾಯಿ, ಈ ಭಾರತ ಮಾತೆಯನ್ನು, ಜನನಿಯನ್ನು, ಜನ್ಮಭೂಮಿಯನ್ನು ಹೊಗಳುವಂತಹ ಮತ್ತು ಸ್ತುತಿಸುವಂತಹ, ಪ್ರಾರ್ಥಿಸುವಂತಹ ಗೀತೆ ಒಂದು ಸಂಘದ್ದು ಅಂತ ಅನ್ನುವಂಥದ್ದು ಸೀಮಿತ ಆಗತ್ತೆ. ಯಾರು ಬೇಕಾದರೂ ಹೇಳ್ಕೋಬಹುದು, ತಪ್ಪೇನಿದೆ. ಆದರೆ ಒಂದು ಸದನದಲ್ಲಿ ರಾಜಕೀಯ ಕೆಸರಚಾಟಕ್ಕೆ ಆ ಒಂದು ಪ್ರಾರ್ಥನಾ ಗೀತೆಯನ್ನು ಬಳಸಿಕೊಂಡಿದ್ದು ಅಷ್ಟು ಸರಿಯಾಗಿ ಕಾಣಲಿಲ್ಲ. ಒಂದು. ಎರಡನೇದು, ಸೈದ್ಧಾಂತಿಕವಾಗಿಯೂ ಕೂಡ ಕಾಂಗ್ರೆಸ್ನ ನಾಯಕರಾಗಿ, ಅದರಲ್ಲೂ KPCC ಅಧ್ಯಕ್ಷರಾಗಿ ನಮಸ್ತೆ ಸದಾವತ್ಸಲೆ ಅಂತ ಅವ್ರು ಏನು ಮೆಸೇಜ್ ಕೊಟ್ಟರು ಅಂದರೆ, ಮೇಲ್ನೋಟಕ್ಕೆ ಕಾರ್ಯಕರ್ತರು ಎಲ್ಲ ಇದ್ದೀರಿ, ಕಾಂಗ್ರೆಸ್ ಕಾರ್ಯಕರ್ತರು, ನಾಳೆಯಿಂದ ನಾವು RSSಗೆ ಹೋಗೋಣ, ನಮ್ಮ ಪಕ್ಷಕ್ಕಿಂತಲೂ ಮಿಗಿಲಾದ ದೊಡ್ಡ ಒಂದು ಶಿಸ್ತನ್ನು ಅದು ಕಲಿಸುತ್ತೆ ಅನ್ನೋ ರೀತಿಯಲ್ಲಿ ದಾಟಿಯಲ್ಲಿ ಇತ್ತು. ಅದು ಕೂಡ ವಿವಾದವಾಯಿತು, ತಪ್ಪಾಯಿತು. ಒಬ್ಬ ರಾಜಣ್ಣ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರತಿಯಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಕ್ಕೆ ಒಬ್ಬ ತಳ ಸಮುದಾಯದ ನಾಯಕನನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿದ್ರು. ಆದರೆ DK ಶಿವಕುಮಾರ್ ಅವರು ಹೀಗೆ ಸಾಲು ಸಾಲು ತಪ್ಪುಗಳು, ಒಂದಲ್ಲ ಎರಡಲ್ಲ 10 ತಪ್ಪುಗಳ ಪಟ್ಟಿನೇ ಕೊಡಬಹುದು. ಇಷ್ಟಕ್ಕೆ ಮುಗಿತಾ ಇಲ್ಲ. ಇದೇ ಧರ್ಮಸ್ಥಳ ಮಾಸ್ ಬ್ಯೂರಿಯಲ್ ಕೇಸ್ ಏನಿತ್ತು, ಆ ವಿಚಾರವಾಗಿ SIT ತನಿಖೆ ಕೊಟ್ಟಾಗ ಸಚಿವ ಸಂಪುಟದಲ್ಲಿ ಅವರೇ ಇದ್ದು ಒಪ್ಪಿಗೆ ಕೊಟ್ಟವರು ಹೊರಗಡೆ ಬಂದು ಈಗ ಇತ್ತೀಚೆಗೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಅಲ್ಲೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಹೇಗೆ? ಅದೇ RCB ವಿಜಯೋತ್ಸವದ 11 ಹೆಣ ಕೆಡವಿದ ಪ್ರಕರಣದ ರೀತಿಯಲ್ಲೇ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇವರೇ ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟರು. ಇದಷ್ಟೇ ಅಲ್ಲ, ಇದಾದ ಮೇಲೆ ದಸರಾ ಪ್ರಕರಣ ಬರುತ್ತೆ. ಬಾನು ಮುಸ್ತಕ್ ಅವರ ಉದ್ಘಾಟನೆಯ ವಿವಾದಗಳ ಮಧ್ಯೆ ಇವರು ಇನ್ನೊಂದು ಕೊಟ್ಟರು, ಚಾಮುಂಡೇಶ್ವರಿ ಬೆಟ್ಟ ಏನು ಹಿಂದೂಗಳ ಸ್ವತ್ತಲ್ಲ. ಸುತ್ತಿ ಬಳಸಿ ಎಲ್ಲವೂ ಕೂಡ DK ಶಿವಕುಮಾರ್ ಅವರು ಒಂದಿಲ್ಲೊಂದು ವಿವಾದಗಳನ್ನೇ ಮೈಗಂಟಿಸ್ಕೊಳ್ತಿದ್ದಾರೆ. ಈ ಎಲ್ಲ ವಿವಾದಗಳ ಜೊತೆಯಲ್ಲಿ ಆರಂಭದಿಂದ ಇಲ್ಲಿಯ ತನಕ ನೋಡ್ಕೊಂಡ್ಬಂದಿರುವಂತಹ ಎಲ್ಲ ಅಂಶಗಳನ್ನು ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರು, ಅದರಲ್ಲೂ ಕರಾವಳಿ ಭಾಗದ ನಾಯಕರು, ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಗಟ್ಟಿತನದಿಂದ ತಮ್ಮ ಪ್ರಬುದ್ಧತೆಯನ್ನು ಹೊಂದಿರುವಂಥವರು ಮತ್ತು ಅಲ್ಲಿ ತುಂಬ ಹತ್ತಿರ ಇರುವಂಥವರು ಬಹುದೊಡ್ಡ ಪುಟಗಳ ಒಂದು ಸಂಪುಟವನ್ನು DK ಶಿವಕುಮಾರ್ ಅವರ ವಿರುದ್ಧದ ದೂರುಗಳ ಸಂಪುಟವನ್ನು ಸಬ್ಮಿಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗ್ತಾರೆ DK ಶಿವಕುಮಾರ್ ಅವರು ಅನ್ನುವಂತಹ ಏನೊಂದು ಸಣ್ಣ ದೀವಟಿಗೆ ಇತ್ತು, ಆಶಾ ಕಿರಣ ಇತ್ತು ಅವರ ಅಭಿಮಾನಿಗಳಲ್ಲಿ, ಅದು ಇನ್ನೂ ಅಸಾಧ್ಯ. ಸುಲಭಕ್ಕಂತೂ DK ಶಿವಕುಮಾರ್ ಅವರು ಇಷ್ಟೆಲ್ಲ ವಿವಾದಗಳನ್ನು ಮೈಗಂಟಿಸಿಕೊಂಡ ಮೇಲೂ ಕೂಡ CM ಆಗ್ತಾರೆ ಅಂದರೆ ಈ ನೆಲದ ಜನರೇ ಎಷ್ಟೋ ಸಲ ಕಮೆಂಟ್ ಮಾಡುವಾಗ ಅಬ್ಸರ್ವ್ ಮಾಡಿ ನೀವು. ಪರಮೇಶ್ವರ್ ಅವರು ಬರಲಿ ತೊಂದರೆ ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಬರಲಿ ತೊಂದರೆ, MB ಪಾಟೀಲ್ರು ಬರಲಿ ತೊಂದರೆ ಇಲ್ಲ, ಕೃಷ್ಣ ಬೈರೇಗೌಡರು ಬಂದರೆ ತೊಂದರೆ ಇಲ್ಲ. ಆದರೆ DK ಶಿವಕುಮಾರ್ ಅವರು ಮಾತ್ರ ಬೇಡ. ಯಾಕಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಅವರು ಕೊಟ್ಟಂತಹ ನಡೆ ನುಡಿ ರೀತಿ ನೀತಿ ರಿವಾಜುಗಳೆಲ್ಲವೂ ಕೂಡ ಅಂಥದ್ದೊಂದು ಜನವಿರೋಧಿ ರೀತಿಯಲ್ಲಿ ಕಾಣಿಸಿತ್ತು. ಇದು ನಾನು ಹೇಳ್ತೀನಿ, ಕಮೆಂಟ್ಗಳಲ್ಲಿ ಕಂಡಂತಹ ಒಂದು ಸಾಕ್ಷಿ.